ಸಂಕಷ್ಟದಲ್ಲಿರುವ ಜಿಲ್ಲೆಯ ರೈತರಿಗೆ ಈಗಾಗಲೇ ಕೊಡಬೇಕಾಗಿದ್ದ 2024-25ನೇ ಸಾಲಿನ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಕೊಡಿಸಲು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ರೈತರ ಹಕ್ಕಿನ ವಿಮಾ ಪರಿಹಾರವನ್ನು ನಿಗದಿತ ಸಮಯದಲ್ಲಿ ಕೊಡಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾಂಗ್ರೆಸ್ ಶಾಸಕರು ಏನು ಕ್ರಮ ಕೈಗೊಂಡಿದ್ದಾರೆ ಎನ್ನುವುದನ್ನು ಬಹಿರಂಗಪಡಿಸಲಿ ಎಂದು ಜಿಲ್ಲಾ ಬಿಜೆಪಿ ವಕ್ತಾರರಾದ ಸದಾನಂದ ಭಟ್ ನಿಡಗೋಡ್ ಪ್ರಶ್ನಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ನೀಡಿದ ಅವರು, ಕಳೆದ ವರ್ಷ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದಿಂದಾಗಿ ನಿಗದಿತ ಸಮಯದಲ್ಲಿ ಬೆಳೆ ವಿಮೆ ಕೊಡಿಸಲು ಸಾಧ್ಯವಾಗದಿದ್ದಾಗ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ವಿಶೇಷ ಪ್ರಯತ್ನ ಮಾಡಿ ರೈತರಿಗೆ ಸಲ್ಲಬೇಕಾದ ಬೆಳೆ ವಿಮೆ ಪರಿಹಾರವನ್ನು ಕೊಡಿಸಿದ್ದರು. ಅಲ್ಲದೆ ಅದೇ ಸಂದರ್ಭದಲ್ಲಿ ಬೆಳೆ ವಿಮೆ ಪರಿಹಾರ ನಿಗದಿಗೆ ಮತ್ತು ಇನ್ಶೂರೆನ್ಸ್ ಕಂಪನಿಯಿಂದ ಅದನ್ನು ಬಿಡುಗಡೆಗೊಳಿಸಲು ಪ್ರಮುಖ ಅಡಚಣೆಯಾಗಿದ್ದ ಸುಸ್ಥಿತಿಯಲ್ಲಿ ಇಲ್ಲದ ಸ್ವಯಂಚಾಲಿತ ಮಳೆ ಮಾಪನ ಕೇಂದ್ರಗಳ ದುರಸ್ತಿಯನ್ನು ತಕ್ಷಣ ಮಾಡಿಸಿ ಸರಿಯಾದ ಹವಾಮಾನ ವರದಿಯನ್ನು ಕೊಡಲು ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸ್ಪಷ್ಟವಾದ ನಿರ್ದೇಶನಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀಡಿತ್ತು. ಆದರೆ ಕೇವಲ ಸ್ವಹಿತಾಸಕ್ತಿಯ ರಾಜಕೀಯದಲ್ಲಿ ಮುಳುಗಿ ಜನಪರ ಕಾಳಜಿಯನ್ನು ಮರೆತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ದಿನದವರೆಗೂ ಸಹ ಮಳೆ ಮಾಪನ ಕೇಂದ್ರಗಳನ್ನು ಸುಸ್ಥಿತಿಗೆ ತರಲು ಆಗದಿರುವುದು ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿ. ಒಮ್ಮೆ ಟೆಂಡರ್ ಕರೆದು ಆ ಟೆಂಡರ್ ಅನ್ನು ರದ್ದುಗೊಳಿಸಿ ಪುನಃ ಟೆಂಡರ್ ಕರೆಯುವ ಹಂತದಲ್ಲಿಯೇ ಇರುವುದನ್ನು ನೋಡಿದರೆ ರಾಜ್ಯ ಸರ್ಕಾರ ಈ ಟೆಂಡರ್ ವ್ಯವಹಾರದಲ್ಲಿಯೂ ಏನೋ ನಡೆಸಿರುವ ಶಂಕೆ ವ್ಯಕ್ತವಾಗುತ್ತದೆ. ಕೇವಲ ಈ ಕೇಂದ್ರಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸ್ಥಳೀಯ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎನ್ನುವ ಆದೇಶವನ್ನು ಮಾಡಿ 70%ಕ್ಕಿಂತಲೂ ಹೆಚ್ಚು ಹಾಳಾಗಿರುವ ಕೇಂದ್ರಗಳ ನಿರ್ವಹಣೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಜನರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡುತ್ತಿದೆ. ಇದರ ಕಾರಣದಿಂದಾಗಿ ಜಿಲ್ಲೆಯಲ್ಲಿ 24-25ನೇ ಸಾಲಿನಲ್ಲಿ ಸತತ ಮಳೆಯಾಗಿದ್ದರೂ ಸಹ ನಿರ್ದಿಷ್ಟವಾದ ಅಂಕಿಅಂಶಗಳ ಪೂರೈಕೆಯನ್ನು ಮಾಡದೇ ಇರುವುದರಿಂದ ಸಂಕಷ್ಟದಲ್ಲಿರುವ ರೈತರಿಗೆ ನ್ಯಾಯೋಚಿತವಾಗಿ ದೊರಕಬೇಕಾದ ವಿಮಾ ಪರಿಹಾರ ನಿಗದಿತ ಸಮಯಕ್ಕೆ ಸಿಗದೇ ಇರುವಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಈ ಕುರಿತು ಅಧಿವೇಶನದಲ್ಲಿ ರೈತರ ಪರವಾಗಿ ಗಟ್ಟಿಯಾದ ಧ್ವನಿಯನ್ನೆತ್ತಿ ಮಾತನಾಡಬೇಕಿತ್ತು. ಎಲ್ಲದಕ್ಕೂ ಬಿಜೆಪಿಯ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುವ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ರೈತರಿಗೆ ನ್ಯಾಯವಾದ ವಿಮಾ ಪರಿಹಾರವನ್ನು ತಕ್ಷಣದಲ್ಲಿ ಕೊಡಿಸಲು ಕಾರ್ಯಪ್ರವೃತ್ತವಾಗಲಿ. ಕೇವಲ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಸಂಸದರ ಮೇಲೆ ವೃಥಾ ಆರೋಪ ಮಾಡುವುದನ್ನು ಚಾಳಿಯಾಗಿಸಿಕೊಂಡಿರುವ ಕಾಂಗ್ರೆಸ್ ಜನಪ್ರತಿನಿಧಿಗಳು ಹಿಂದಿನ ಬಿಜೆಪಿ ಸರ್ಕಾರ ಮಾಡಿದ ಕೆಲಸಗಳ ಉದ್ಘಾಟನೆ ಮಾಡಿ ಎಲ್ಲವನ್ನೂ ತಾವೇ ಮಾಡಿದ್ದೇವೆ ಎನ್ನುವ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಯಾವ ದಿನದೊಳಗೆ ಜಿಲ್ಲೆಯ ರೈತರಿಗೆ ವಿಮಾ ಪರಿಹಾರ ತರುತ್ತೇವೆ ಎನ್ನುವುದನ್ನು ಘೋಷಿಸಲಿ. ಸಂಸದ ಕಾಗೇರಿಯವರು ಈ ಕುರಿತು ವಿಶೇಷ ಮುತುವರ್ಜಿ ವಹಿಸಿ ರಾಜ್ಯ ಸರ್ಕಾರಕ್ಕೆ ಈ ಕುರಿತು ಪದೇ ಪದೇ ಆಗ್ರಹವನ್ನು ಮಾಡುತ್ತಿದ್ದಾಗ ರಾಜ್ಯ ತೋಟಗಾರಿಕಾ ಕಾರ್ಯದರ್ಶಿಗಳು 16/1/2026 ಪತ್ರದಲ್ಲಿ ತಿಳಿಸಿದಂತೆ ವಿಮಾ ಕಂಪನಿ ತಮಗೆ ಕಾನೂನು ನೋಟಿಸ್ ನೀಡಿ ವಿಮಾ ಪರಿಹಾರ ನಿರ್ಧರಿಸಲು ಹವಾಮಾನ ಕೇಂದ್ರಗಳ ವರದಿ ಸಮರ್ಪಕವಾಗಿಲ್ಲ ಎಂದು ತಿಳಿಸಿದೆ ಎಂದು ತಿಳಿಸಿದ್ದಾರೆ. ಆದ್ದರಿಂದ ಈ ಕುರಿತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಕಂಪನಿಯಿಂದ ಹಣ ಕೊಡಿಸಲು ಸೂಚನೆಗಳನ್ನು ನೀಡಬೇಕು ಎಂದು ರಾಜ್ಯ ತೋಟಗಾರಿಕಾ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದೆ ಎಂದು ತಿಳಿಸಿದೆ. ಇದನ್ನು ನೋಡಿದರೆ ರಾಜ್ಯ ಸರ್ಕಾರ ಹೇಗೆ ತನ್ನ ಜವಾಬ್ದಾರಿಯನ್ನು ಮರೆತು ಜನರ ಹಿತರಕ್ಷಣೆಯನ್ನು ಕೈಬಿಟ್ಟಿದೆ ಎಂಬುದು ಕಂಡುಬರುತ್ತದೆ. ಕಳೆದ ವರ್ಷ ಜಿಲ್ಲೆಯ 35,000 ರೈತರಿಗೆ 90 ಕೋಟಿ ವಿಮಾ ಪರಿಹಾರ ದೊರಕಿದ್ದರೆ ಈ ವರ್ಷದ ಇಲಾಖಾ ಅಂಕಿಅಂಶ ನೋಡಿದರೆ ಹವಾಮಾನ ವರದಿಯನ್ನು ಮತ್ತು ಅಸಮರ್ಪಕ ಅಂಕಿಅಂಶಗಳನ್ನು ಶಿಫಾರಸು ಮಾಡಿದಂತಿದೆ. ಇದರಿಂದ ರೈತರಿಗೆ ತೀರಾ ಕಡಿಮೆ ವಿಮಾ ಪರಿಹಾರ ದೊರೆತು ತೀವ್ರ ಅನ್ಯಾಯವಾಗಲಿದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣವಾಗಲಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಸೇರಿ ಒಳ ಒಪ್ಪಂದ ಮಾಡಿಕೊಂಡು ರೈತರಿಗೆ ಅನ್ಯಾಯ ಮಾಡಲು ಹೊರಟಂತೆ ಕಾಣುತ್ತಿದೆ. ಸಂಪೂರ್ಣವಾಗಿ ಈ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಜವಾಬ್ದಾರಿ ಹೊಂದಿರುವ ರಾಜ್ಯ ಸರ್ಕಾರ ರೈತರ ಹಿತವನ್ನು ಮರೆತಿರುವುದರ ಕಾರಣ ರಾಜ್ಯದ 11 ಜಿಲ್ಲೆಗಳ 90,245 ರೈತರಿಗೆ ವಿಮಾ ಪರಿಹಾರ ದೊರೆಯದೆ ಅನ್ಯಾಯವಾಗುತ್ತಿದೆ. ತೋಟಗಾರಿಕಾ ಇಲಾಖೆ ಕಾರ್ಯದರ್ಶಿಯವರ ಪತ್ರವನ್ನು ಗಮನಿಸಿದರೆ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ವಿಮಾ ಪರಿಹಾರ ಸಮರ್ಪಕವಾಗಿ ಸಿಗುವುದು ಅನುಮಾನವಾಗಿದೆ. ರೈತರ ಬಗ್ಗೆ ಸ್ವಲ್ಪವಾದರೂ ಕಾಳಜಿ ಇದ್ದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತವಾಗಿ ರೈತರಿಗೆ ನಿಜವಾಗಿ ದೊರೆಯಬೇಕಾದ ವಿಮಾ ಪರಿಹಾರವನ್ನು ಕೊಡಿಸಿ ರೈತರನ್ನು ಕಾಪಾಡಲಿ. ಜಿಲ್ಲೆಯ ಕಾಂಗ್ರೆಸ್ ಸಚಿವರು ಶಾಸಕರು ತಮ್ಮ ಜವಾಬ್ದಾರಿಯಿಂದ ವಿಮುಖರಾದರೂ ಸಹ ರೈತ ಕಾಳಜಿಯ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಕುರಿತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮಟ್ಟದಲ್ಲಿ ವಿಶೇಷ ಪ್ರಯತ್ನ ನಡೆಸುತ್ತಿದ್ದು ಆದಷ್ಟು ಶೀಘ್ರದಲ್ಲಿ ವಿಮಾ ಪರಿಹಾರ ಕೊಡಿಸಲು ಅವರು ಸಫಲರಾಗುತ್ತಾರೆಂದು ವಿಶ್ವಾಸವಿದೆ.
ಕೊನೆಗೆ ವಿಮಾ ಪರಿಹಾರ ಬಂದ ಸಂದರ್ಭದಲ್ಲಿ ಇದು ನಮ್ಮದೇ ಕೆಲಸ ಎಂದು ಕ್ರೆಡಿಟ್ ತೆಗೆದುಕೊಳ್ಳಲು ಹೊರಡುವ ಕಾಂಗ್ರೆಸ್ಸಿನ ಸಚಿವರು ಮತ್ತು ಶಾಸಕರು ಈ ಕುರಿತು ಈ ಹಂತದಲ್ಲಿ ತಮ್ಮ ಜವಾಬ್ದಾರಿಯನ್ನು ಮೆರೆದು ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರಿಕೆಯ ಕ್ರಮ ವಹಿಸಲಿ ಎಂದು ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಈ ಮೂಲಕ ಆಗ್ರಹಿಸುತ್ತದೆ. ರೈತರಿಗೆ ನ್ಯಾಯೋಚಿತವಾದ ವಿಮಾ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಿಸುವಲ್ಲಿ ವಿಫಲವಾದಲ್ಲಿ ಜಿಲ್ಲೆಯ ರೈತರ ಪರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟವನ್ನು ಕೈಗೊಳ್ಳುತ್ತೇವೆ ಎಂದು ಮಾಧ್ಯಮ ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.